ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನೀವು ಪರ್ಚೇಸ್ ಮಾಡಬಹುದಾದಂಥ ಚೀಪೆಸ್ಟ್ ಡಿಜಿಟಲ್ ಕ್ಯಾಮ್ರಾ ನನ್ನ ಹತ್ರ ಇರುವಂಥದ್ದು. ಈ ಕ್ಯಾಮ್ರಾನ ನೀವು ಅಮೆಝಾನಲ್ಲಿ 850 ರೂಪಾಯಿಂದ 1000 ರೂಪಾಯಿ ಒಳಗಡೆ ಪರ್ಚೇಸ್ ಮಾಡ್ಬೋದು. ಅಮೆಝಾನಲ್ಲಿ ಈ ಒಂದು ಕ್ಯಾಮ್ರಾವನ್ನ ಕಿಡ್ಸ್ ಸೆಲ್ಫಿ ಕ್ಯಾಮ್ರಾ, ಮಕ್ಕಳು ಕ್ಯಾಮ್ರಾ ಅನ್ನೋ ರೀತಿ ಅಡ್ವರ್ಟೈಸ್ಮೆಂಟನ್ನು ಮಾಡ್ತಾರೆ. ಈ ಪ್ರೈಸ್ ರೇಂಜ್ಗೆ ಒಂದು ಕ್ಯಾಮ್ರಾವನ್ನ ಪರ್ಚೇಸ್ ಮಾಡ್ಬೋದಾ, ಹೆಂಗಿದೆ ಕ್ವಾಲಿಟಿ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಕ್ಯಾಮರಾ ಬಾಕ್ಸನ್ನು ಓಪನ್ ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗ್ತಿರುವಂಥದ್ದು. ಈ ಬಾಕ್ಸ್ ಮೇಲೆ ಡಿಜಿಟಲ್ ಕ್ಯಾಮ್ರಾ ಅಂತ ಬರೆದಿದೆ ಮತ್ತು ಇನ್ನೊಂದು ಸೈಡು ಈ ಕ್ಯಾಮ್ರಾ ಯಾವುದೆಲ್ಲ ಕಲರ್ಸ್ನಲ್ಲಿ ಅವೈಲಬಲ್ ಇದೆ ಅದನ್ನು ಕೊಟ್ಟಿದ್ದಾರೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಒಂದು ಕ್ಯಾಮ್ರಾ, ಪಿಂಕ್ ಕಲರ್ ಕ್ಯಾಮ್ರಾ ಇದಾಗಿದೆ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗೆ ಅದನ್ನು ಕೂತ್ಕೆಗೆ ನೇತಾಕೊಳ್ಳೋದಕ್ಕೆ ಮಕ್ಕಳಿಗೆ ಒಂದು ಟ್ಯಾಗನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಿಲ್ಲ. ಯೂಸರ್ ಮ್ಯಾನ್ಯುವಲ್ ಆಗಲಿ, ವಾರಂಟಿ ಕಾರ್ಡ್ ಆಗಲಿ ಏನೂ ಸಿಗಲ್ಲ. ವಾರಂಟಿ ಅಂತೂ ಎಕ್ಸ್ಪೆಕ್ಟೇ ಮಾಡೋದಕ್ಕಾಗೋದಿಲ್ಲ. ನೀವು ಇದರಲ್ಲಿ ಅಮೆಝಾನ್ ಏನು ಒಂದು ವಾರದ್ದು ರೀಪ್ಲೇಸ್ಮೆಂಟು, ರಿಟರ್ನ್ ವಾರಂಟಿ ಇರುತ್ತಲ್ವ, ಅದೇ ನಂಗೆ ಅನ್ನಿಸ್ತಂಗೆ. ಆದಮೇಲೆ ಇನ್ ಕೇಸ್ ಹಾಳಾಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮೇಡ್ ಇನ್ ಚೈನಾ ಪ್ರಾಡಕ್ಟು ನೀವು ವಾಪಸ್ ಎಲ್ಲ ಕೊಡೋದಕ್ಕೆ ಆಗೋದಿಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಕ್ಯಾಮ್ರಾ ಅಂತ ಅನ್ಬೋದು. ಒಂದು ಲೆವೆಲಿಗೆ ಸಾಲಿಡ್ ಆಗಿ ಇದೆ. ಒಂದು ಸ್ವಲ್ಪ ಬಿತ್ತು ಅಂದರೂ ಕೂಡ ಒಂದು ಹೈಟಿಂದ ಬಿತ್ತು ಅಂದರೂ ಕೂಡ ನಂಗೆ ಅನ್ನಿಸ್ತಂಗೆ ಏನೂ ಆಗಲ್ಲ. ಈ ಒಂದು ಕ್ಯಾಮ್ರಾದಲ್ಲಿ ನಮಗೆ ಕೆಲವೊಂದು ಬಟನ್ಸ್ ಇದೆ. ಮೇಲ್ಗಡೆ ಶಟರ್ ಬಟನ್ನು, ಪವರ್ ಬಟನ್ನು, ನ್ಯಾವಿಗೇಷನ್ನು, ನಂತರ ಗ್ಯಾಲರಿ ನೋಡೋದಕ್ಕೆ ಮತ್ತು ಸೆಟ್ಟಿಂಗ್ ಬಟನ್ ಎಲ್ಲ ಇದೆ. ಸೊ ನ್ಯಾವಿಗೇಟ್ ಮಾಡೋದಕ್ಕೆ ಇವನ್ನ ನಾವು ಯೂಸ್ ಮಾಡ್ಕೊಬೋದು. 2 ಇಂಚಿನ ಡಿಸ್ಪ್ಲೇ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಕ್ರೇಜಿ ವಿಷಯ ಆಯಿತಾ. 850,000 ರೂಪಾಯಿಗೆ 2 ಇಂಚಿನ ಡಿಸ್ಪ್ಲೇ ಕೊಟ್ಟಿರೋದೇ ನಂಗೆ ಅನ್ನಿಸ್ತಂಗೆ ದೊಡ್ಡ ವಿಷಯ ಅಂತ ಅನ್ನಿಸ್ತು. ಸೊ ಕ್ಯಾಮ್ರಾ ಅಂತೂ ಈ ಬೆಲೆಗೆ ಲುಕ್ ವೈಸು, ಬಿಲ್ಡ್ ವೈಸು ಚೆನ್ನಾಗಿದೆ ಅಂತ ಅನ್ನಿಸ್ತು. ಮಕ್ಕಳಿಗೆ ಗಿಫ್ಟ್ ಕೊಡೋದಕ್ಕೆ ನಂಗೆ ಅನ್ನಿಸ್ತಂಗೆ ಸಖತ್ತಾಗಿದೆ ಅಂತ ಅನಿಸುತ್ತೆ. ಮಕ್ಕಳಿಗೆ ಬರ್ಡೇ ಗಿಫ್ಟ್ ಎಲ್ಲ ಕೊಡೋದಕ್ಕೆ ಸೂಪರ್ ಆಗಿದೆ. ಅವ್ರೇನು ಆಟ ಆಡ್ಕೋತಾರೆ ಸಣ್ಣ ಮಕ್ಕಳು, ಅವ್ರಿಗೇನು ಕ್ವಾಲಿಟಿ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ. ಏನೋ ಒಂದು ಸುಮ್ಮನೆ ಶೋಕಿ ಮಾಡೋದಕ್ಕೆ, ಓಕೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ, ಕ್ಯಾಮ್ರಾ ಇದೆ ಅನ್ನೋ ಒಂದು ಶೋಕಿ ಮಾಡೋದಕ್ಕೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಡಿಸ್ಪ್ಲೇ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಕ್ಯಾಮ್ರಾದಲ್ಲಿ ಮೈಕ್ರೋ USB ಪೋರ್ಟ್ ಸಿಗ್ತದೆ. ಆ ಮುಖಾಂತರ ನೀವು ಚಾರ್ಜನ್ನು ಮಾಡ್ಬೋದು. SD ಕಾರ್ಡ್ ಸ್ಲಾಟ್ ಇದೆ. ಈ ಕ್ಯಾಮ್ರಾದಲ್ಲಿ ಯಾವುದೇ ಇನ್ಬಿಲ್ಟ್ ಸ್ಟೋರೇಜ್ ಇಲ್ಲ. ಸೊ ನೀವು ಎಕ್ಸ್ಟರ್ನಲ್ SD ಕಾರ್ಡನ್ನು ಹಾಕೊಬೋದು. ಅಪ್ ಟು 32 GB 32 GB ತನಕ SD ಕಾರ್ಡನ್ನು ನೀವು ಹಾಕೊಬೋದು. ಅದಕ್ಕೆ ಸ್ಲಾಟನ್ನು ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇದೆ. ವಾಯ್ಸನ್ನು ಕೂಡ ಇದು ರೆಕಾರ್ಡ್ ಮಾಡಿಕೊಡುತ್ತೆ. ಸೂಪರ್ ವಿಷಯ. ಇದನ್ನು ಆನ್ ಮಾಡಬೇಕು ಅಂತ ಅಂದರೆ ಪವರ್ ಬಟನ್ ಮತ್ತು ಶಟರ್ ಬಟನ್ ಎರಡನ್ನೂ ಕೂಡ ನೀವು ಪ್ರೆಸ್ ಮಾಡಿಕೊಂಡ್ರಿ ಅಂತ ಅಂದರೆ ಆನ್ ಆಗುತ್ತೆ. ಇದರಲ್ಲಿ ಸೆಟ್ಟಿಂಗ್ ಬಟನ್ ಇದೆ. ಆ ಸೆಟ್ಟಿಂಗ್ ಬಟನ್ಗೆ ಹೋದ್ರಿ ಅಂತಂದರೆ ವಿಡಿಯೋ ಕ್ವಾಲಿಟಿಯನ್ನು, ರೆಸೊಲ್ಯೂಷನ್ ನಾವು ಸೆಟ್ ಮಾಡ್ಬೋದು, ಫೋಟೋ ಕ್ವಾಲಿಟಿಯನ್ನು ನಾವು ಸೆಟ್ ಮಾಡ್ಬೋದು. ಮತ್ತು ಆ ಸೆಟ್ಟಿಂಗಲ್ಲಿ ಕೆಲವೊಂದು ಗೇಮ್ಸ್ಗಳು ಕೂಡ ಇದೆ. ಗೇಮ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಡಿಜಿಟಲ್ ಕ್ಯಾಮ್ರಾದಲ್ಲಿ ಗೇಮನ್ನು ನೀಡಿರುವಂಥ ಏಕೈಕ ಬ್ರ್ಯಾಂಡ್ ಇದಾಗಿರ್ಬೋದು ಅಂತ ಕಾಣುತ್ತೆ. ಡಿಜಿಟಲ್ ಕ್ಯಾಮ್ರಾ ಒಳಗಡೆ ಕೆಲವೊಂದು ಸ್ನೇಕ್ ಗೇಮ್ಸ್ಗಳು ಏನೇನೋ ಇದೆ, ಒಟ್ಟಿಗೆ ಪಜಲ್ ಗೇಮ್ಸ್ ಎಲ್ಲ ಇದೆ. ಸೊ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನ್ಯಾವಿಗೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇಲ್ಲೂ ಕೂಡ ಲ್ಯಾಗ್ ಅಂತ ಅನಿಸ್ಲಿಲ್ಲ. ಚೆನ್ನಾಗಿದೆ ಒಂದು ಲೆವೆಲಿಗೆ ನ್ಯಾವಿಗೇಷನ್ ಕೂಡ. ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಫೀಚರ್ನಂತೂ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ನೀವು ವೀಡಿಯೋಗೆ ಸ್ವಿಚ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಗ್ಯಾಲರಿ ಬಟನ್ ಇದೆ ಅಲ್ವಾ. ಸೊ ಗ್ಯಾಲರಿ ಬಟನ್ ಕ್ಲಿಕ್ ಮಾಡಿದ್ರೆ ಫೋಟೋಯಿಂದ ವೀಡಿಯೋಗೆ ಸ್ವಿಚ್ ಆಗುತ್ತೆ. ಮತ್ತೊಂದು ಸಲ ಪ್ರೆಸ್ ಮಾಡಿದ್ರೆ ಗ್ಯಾಲರಿನೇ ಓಪನ್ ಆಗುತ್ತೆ. ಸೊ ಆ ರೀತಿ ಮಾಡಿದ್ದಾರೆ. ಪರವಾಗಿಲ್ಲ, ಒಂದು ಲೆವೆಲ್ಗೆ ಸುಮಾರಾಗಿದೆ. ಇನ್ನು ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ವಿಡಿಯೋ ಕ್ವಾಲಿಟಿ ಪರವಾಗಿಲ್ಲ. ಇವ್ರು ಹೇಳೋ ಪ್ರಕಾರ ಇದು ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ ಅಂತಾರೆ. ರೆಸೊಲ್ಯೂಷನ್ ಫುಲ್ HD ಇರುತ್ತೆ, ಆದರೆ ಕ್ವಾಲಿಟಿ ಫುಲ್ HD ಲೆವೆಲಿಗೆ ಇರಲ್ಲ ಆಯಿತಾ. ಸೊ ಅಪ್ಸ್ಕೇಲ್ ಮಾಡೋದು ನಂಗೆ ಅನ್ನಿಸ್ತಂಗೆ. ಒಟ್ಟಿಗೆ ವಿಡಿಯೋ ಮಚ್ ಬೆಟರ್ ಅನ್ನಿಸ್ತು ಫೋಟೋ ಕಂಪೇರ್ ಮಾಡಿಕೊಂಡ್ರೆ. ಫೋಟೋ ಅಂತೂ ಕಿತ್ತೋಗಿರೋ ಥರ ತೆಗಿತಾ ಎಷ್ಟೋ ಇಡನ್ ಕ್ಯಾಮ್ರಾಗಳೇ ಒಳ್ಳೆ ಕ್ವಾಲಿಟಿ ಕೊಡ್ತವೇನೋ, ಇದು ಅಷ್ಟು ಕೆಡ್ತಾಗಿದೆ, ಇಷ್ಟೊಂದು ಕೆಡ್ತಾಗಿರುತ್ತೆ ಅಂತ ಅಂದ್ಕೊಂಡಿಲ್ಲ. ಒಂದು ಸುಮಾರಾಗಿ ಒಂದು ಫೋಟೋ ಥರ ಅದೇನು ವೀಡಿಯೋ ಶೂಟ್ ಮಾಡೋದು ಅದೇ ಥರ ಒಂದು ಫೋಟೋ ಶೂಟ್ ಮಾಡಿದ್ರೆ ಸಾಕಾಗಿತ್ತು. ಏನೇನೋ ಮಾಡೋಕ್ಕೆ ಹೋಗಿದ್ದಾರೆ. ಇದರಲ್ಲಿ ಕೆಲವೊಂದು ಫ್ರೇಮ್ಸ್ಗಳು ಇದೆ ಆಯಿತಾ. ಸೊ ಫ್ರೇಮ್ಸನ್ನು ಆ್ಯಡ್ ಮಾಡಿ ಕಲರ್ ಫಿಲ್ಟರ್ಗಳು ಕೂಡ ಇದಾವೆ. ಕೆಲವೊಂದು ಬ್ಲ್ಯಾಕ್ ಆ್ಯಂಡ್ ವೈಟು ಫಿಲ್ಟರ್, ನೆಗೆಟಿವ್ ಫಿಲ್ಟರ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಯೂಸ್ ಮಾಡಬೇಕಾದ್ರೂ ನೀವು ಫೋಟೋವನ್ನು ತೆಗಿಬೋದು. ಬಟ್ ಕ್ವಾಲಿಟಿ ಮಾತ್ರ ವರ್ಸ್ಟ್ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಏನು ಸೆಟ್ಟಿಂಗ್ ಏನು ಚೇಂಜ್ ಗೊತ್ತಿಲ್ಲ. ಒಟ್ಟಿಗೆ ಕ್ವಾಲಿಟಿ ಅಂತೂ ಕೆಡ್ತಾಗಿ ಬರ್ತಾಯಿದೆ. ಸೊ ಆ ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸೋದ್ರೆ ಫೋಟೋ ಕ್ವಾಲಿಟಿ ಕೆಟ್ಟದಾಗಿದೆ. ಹೇಳಿದ್ನಲ್ಲ ಆಗಲೇ, ಮಕ್ಕಳಿಗೆ ಸ್ವಲ್ಪ ಶೋಕಿ ಮಾಡೋದಕ್ಕೆ ಗಿಫ್ಟ್ ಮಾಡಿ
ಸೊ ಅವರು ಬೇರೆಯವ್ರ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಡು ಅವ್ರ ಹತ್ರ ಕ್ಯಾಮ್ರಾ ಇದೆ ಬಟ್ ಸ್ಟಿಲ್ ಚೆನ್ನಾಗಿಲ್ಲ, ಬಟ್ ಸ್ಟಿಲ್ ಕ್ಯಾಮ್ರಾ ಇದೆ ಅಂದ್ಕೊಂಡು ಶೋಕಿ ಮಾಡೋದಕ್ಕೆ ನಂಗೆ ಅನ್ನಿಸ್ತು ಪರವಾಗಿಲ್ಲ ಅನ್ನಿಸ್ತು. 850 ರೂಪಾಯಿ 900 ರೂಪಾಯಿ ಇದಕ್ಕಿಂತ ಜಾಸ್ತಿನೂ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ಕ್ಯಾಮ್ರಾ ಕ್ವಾಲಿಟಿನ ಸ್ವಲ್ಪ ಇಂಪ್ರೂವ್ ಮಾಡಿದ್ದಿದ್ರೆ ಸೂಪರಾಗಿರ್ತಿತ್ತು. 850 ರೂಪಾಯಿಗೆ ಭಂಗಿ ಇರ್ತಾಯಿತ್ತು ನಂಗೆ ಅನ್ನಿಸ್ದಂಗೆ. ಮಕ್ಕಳು ಕೂಡ ಒಂದು ಸ್ವಲ್ಪ ಏನೋ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ಸೊ ಎಷ್ಟೊಂದು ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮಕ್ಕಳಿಗೆಲ್ಲ ಊಟ ಮಾಡಬೇಕು ಅಂತಂದರೆ ಫೋನ್ ಕೊಟ್ಟು ಕೂರಿಸ್ಬೇಕು, ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ಈ ಥರ ಒಂದು ಡಿವೈಸ್ ಕೊಟ್ಟು ಕೂರಿಸಿದ್ರೆ ನಂಗೆ ಅನ್ನಿಸ್ದಂಗೆ ಮಚ್ ಬೆಟರ್ ಅನಿಸುತ್ತೆ ಫೋನ್ಗಿಂತ. ಇನ್ನೂ ಈ ಕ್ಯಾಮ್ರಾದ ಬ್ಯಾಟ್ರಿ ಬ್ಯಾಕಪ್ಪಿಗೆ ಬಂತು ಅಂತ ಅಂದರೆ ಈ ಕ್ಯಾಮ್ರಾನ ಒಂದ್ಸಲ ನೀವು ಫುಲ್ ಚಾರ್ಜ್ ಮಾಡಿದ್ರೆ ಹಾರ್ಡ್ಲಿ 8-10 ನಿಮಿಷ ಯೂಸ್ ಮಾಡ್ಬೋದು. ನಾನು ಚೆಕ್ ಮಾಡಿದಂಗೆ ಎಷ್ಟು ಬೇಗ ಬ್ಯಾಟ್ರಿ ಕಿತ್ಕೊಂಡು ಹೋಗುತ್ತೆ ಅಂತ ಅಂದರೆ, ಎಷ್ಟೋ ಸಲ ಬರೀ 1-2-3% ಚಾರ್ಜ್ ಇದ್ರೂ 100% ಅಂತ ತೋರಿಸ್ತಾ ಇರುತ್ತೆ, ಪಟ್ ಅಂತ ಶಟ್ ಡೌನ್ ಆಗಿಬಿಡುತ್ತೆ, ಬ್ಯಾಟ್ರಿ ಲೋ ಅಂತ ತೋರಿಸುತ್ತೆ. ಸೊ ಬ್ಯಾಟ್ರಿ ಬ್ಯಾಕಪ್ ಚೂರು ಚೆನ್ನಾಗಿಲ್ಲ. ಏನೋ ಒಂದು 10-15 ನಿಮಿಷ ಯೂಸ್ ಆದರೆ ದೊಡ್ಡ ವಿಷಯ ನಂಗೆ ಅನ್ನಿಸ್ದಂಗೆ. ಇದಿಷ್ಟು ಈ ಒಂದು ಪ್ರಾಡಕ್ಟ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಾನು ಹಿಂಗೆ ಅಮೆಝಾನಲ್ಲಿ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಸಿಕ್ತು, ಏನಪ್ಪ ಇದಿಷ್ಟೊಂದು ಕಡಿಮೆ ಇದೆ ಹೆಂಗಿರ್ಬೋದು ಅಂತ ಚೆಕ್ ಮಾಡಿದೆ. ಅವ್ರು ಹೇಳ್ದಂಗೆ ಇಲ್ಲಿ ಫುಲ್ಲು 2 ಇಂಚು ಡಿಸ್ಪ್ಲೇ ಎಲ್ಲ ಇದೆ ಅಂದ ತಕ್ಷಣ ಶಾಕ್ ಆಯ್ತು, ಈ ರೇಟಿಗೆ ಇದನ್ನೆಲ್ಲ ಕೊಡ್ತಾ ಇದ್ದೀರಾ ಅಂತ. ಒಟ್ಟಿಗೆ ಈ ರೇಟಿಗೆ 850 ರೂಪಾಯಿಗೆ ಪರವಾಗಿಲ್ಲ ಅಂತೀನಿ ಆಯ್ತಾ. ಇದನ್ನೆಲ್ಲ ಚೈನಾದಲ್ಲಿ ನಂಗೆ ಅನ್ನಿಸ್ತಂಗೆ 300-400 ರೂಪಾಯಿಗೆ ತೊಗೊಂಬಂದಿರ್ತಾರೆ. ಹೆವಿ ಕಡಿಮೆಗೆ ಸಿಗ್ಬಿಡುತ್ತೆ ಚೈನಾದಲ್ಲಿ. ಇಲ್ಲಿ ತಂದುಬಿಟ್ಟು ಸ್ವಲ್ಪ ಪ್ರಾಫಿಟ್ ಇಟ್ಟು ಸೇಲ್ ಮಾಡ್ತಾರೆ. ಸೊ ಅಷ್ಟೇ ಆಗ್ತಾ ಇರೋದು. ಬಟ್ ಸ್ಟಿಲ್ ಸುಮಾರಾಗಿದೆ. ಮಕ್ಳಿಗೆ ಗಿಫ್ಟ್ ಮಾಡೋಕ್ಕೆ ಚೆನ್ನಾಗಿದೆ. ನಿಮಗೆ ಸ್ವಂತ ಯೂಸಿಗೆ ತೊಗೊಳಕೋಬೇಡಿ, ಕ್ವಾಲಿಟಿ ಅಷ್ಟಕ್ಕಷ್ಟೇ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಇದಕ್ಕೇನು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡ್ರೆ ಇದಕ್ಕಿಂತ ಒಳ್ಳೆ ಡಿಜಿಟಲ್ ಕ್ಯಾಮ್ರಾಗಳು ಬರ್ತವೆ. ನೆಕ್ಸ್ಟು ಅದನ್ನು ಕೂಡ ಪರ್ಚೇಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಒನ್ ಆಫ್ ದ ಚೀಪೆಸ್ಟ್ ಡಿಜಿಟಲ್ ಕ್ಯಾಮ್ರಾ. ನಿಮಗೆ ಇದ್ರ ಬಗ್ಗೆ ಏನಾದರೂ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.